ನಮಸ್ಕಾರ, ನಾನು ಬಸವರಾಜ್ ತೋಡ್ಕೇರ್, ಕರಾಳ ಸತ್ಯ ನ್ಯೂಸ್. ನಾವು ಇವತ್ತು ನಿಮ್ಗೇನು ಒಂದು ವಿಷಯವಾಗಿ ಬಂದಿದ್ದೇವೆ ಅಂತಂತಂದ್ರೆ, ಇಲ್ಲೇ ನಮ್ಮ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ವಿಮಾನ ನಿಲ್ದಾಣ ಇದ್ರ ಮುಂದ್ಗಡೆನೆ ಮೊನ್ನೆ ಒಂದು ಅಪಘಾತ ನಡೀತು. ಆ ಅಪಘಾತ ಯಾವ ತರ ಅಂತಂತಂದ್ರೆ, ಇಲ್ಲಿ ಒಂದು ಯಾವುದೇ ರೀತಿಯ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ರೋಡ್ ನಿಂತ್ರ ಬರ್ತಾ ಅಲ್ಲಿ ಯಾವುದೇ ರೀತಿಯ ಒಂದು ಸ್ಪೀಡ್ ಬ್ರೇಕರ್ ಆಗ್ಲಿ, ಯಾವುದೇ ಅಡೆತ ಆಗ್ಲಿ, ಬ್ಯಾರಿಕಾರ್ಡ್ ಆಗ್ಲಿ ಇಲ್ಲೇ ನೇಮಿಸಿಲ್ಲ. ಇದೇ ಒಂದು ವಿಷಯವಾಗಿ ಮೊನ್ನೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಏನು ಬೈಕ್ ತಗೊಂಡ್ ಬಂದಲ್ಲ ಆ ವ್ಯಕ್ತಿ ಇಲ್ಲಿ ಬಂದು ಈ ಒಂದು ಕಂಪೌಂಡ್ ಏನ್ ಕಾಣ್ತಾ ಇದೆ ಅಲ್ಲಿ ನಿಮ್ಗೆ, ಈ ಕಂಪೌಂಡ್ಗೆ ಸೀದಾ ಗುದ್ದಿದ್ದಾನೆ. ಇಲ್ಲಿ ಹೊಡಿಲಿಕ್ಕೆ ಏನು ಕಾರಣಪ್ಪ ಅಂತಂತಂದ್ರೆ, ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಯಾವುದೇ ಲೈಟ್ಗಳ ವ್ಯವಸ್ಥೆ ಇರೋದಿಲ್ಲ, ಕತ್ಲಾಗಿರುತ್ತ, ಸೊ ಯಾರಿಗೂ ಕಾಣುವುದಿಲ್ಲ. ಅದಷ್ಟೇ ಅಲ್ದ ಈ ಸ್ಪೀಡ್ ನಲ್ಲಿ ಟರ್ನಿಂಗ್ ಇರೋದ್ರಿಂದ ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾವುದೇ ವೆಹಿಕಲ್ಗಳಿಗಾಗ್ಲಿ, ಅದು 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಅಥವಾ 6 ವೀಲರ್ ಆಗ್ಬೋದು, 12 ವೀಲರ್ ಆಗ್ಬೋದು. ಯಾವುದೇ ಆಯ್ತು ಅಂತಂದ್ರು ಇಲ್ಲಿ ಒಂದು ಏನು ಸಮಸ್ಯೆ ಇದೆ ಅಲ್ಲ, ಇದಕ್ಕೆ ನಾವು ಸ್ವಲ್ಪ ಗಮನ ಕೊಡಬೇಕು. ಇದೇನಪ್ಪ ಅಂತಂತಂದ್ರೆ, ಜನಸಾಮಾನ್ಯರಿಗೆ ಒಂದು ಮೃತ್ಯು ಕೂಪ ಅಂತ ಹೇಳ್ಬಿಟ್ಟು ಮೀಸಲ್ಪಟ್ಟಿದೆ. ಇದೇನಪ್ಪ ಮೊನ್ನೆ ಡಾಕ್ಟರ್ ತಿರ್ಕೊಂಡು ಆದ್ಮೇಲೆ ಅದಕ್ಕಿಂತ ಮುಂಚೆನೇ ಒಂದು ಫ್ಯಾಮಿಲಿ ಇಲ್ಲಿ ಒಂದು ಕಾರ್ನಲ್ಲಿ 3 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಅದ್ ಹೆಂಗಪ್ಪ ಅಂತಂತಂದ್ರೆ, ಬಂದು ಈ ಸ್ಪೀಡ್ 120 ಸ್ಪೀಡ್ ನಲ್ಲಿ ಇದ್ರು ಅವರು, ಬಂದು ಕಂಟ್ರೋಲ್ ಸಿಕ್ಕಿಲ್ಲ ಅವ್ರಿಗೆ, ಸೀದಾ ಬರ್ತಾ ಇದ್ದ ಸ್ವಯ್ಯ ಹೊಡೆದ್ಬಿಟ್ಟು ಅಲ್ಲಿ ಕಂಪೌಂಡ್ಗೆ ಗುದ್ದಿದ್ದಾರೆ. ಈ ಕಂಪೌಂಡ್ ಮತ್ತೊಂದು ರೋಡ್ ಯಾವ ಅವ್ಯವಸ್ಥೆ ಇದೆ ಅಂದ್ರೆ ನೀವು ನೋಡ್ಬೋದು, ಮುಂದೆ ರೋಡ್ ಇದೆ ಕಾಣಂಗೇ ಇಲ್ಲ, ಅದು ನೀವು ನೋಡ್ತಾ ಇರ್ಬೋದು, ಅದು ಸರಿಯಾಗಿ ಕಾಣ್ತಾನೆ ಇಲ್ಲ. ಇಷ್ಟೊಂದು ಸಮಸ್ಯೆ ಇದೆ. ದಯವಿಟ್ಟು ಪ್ರಾಣ ಜೊತೆ ನಮ್ಮ ಸರ್ಕಾರ ಆಟ ಆಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಏನು ಆಟೋ ಸಂಘದ ಏನು ಚಾಲಕರಿದಾರಲ್ಲ ಎಲ್ಲರೂ, ಇವರು ಕೂಡ ಇಲ್ಲಿ ಈ ಘಟನೆಗಳನ್ನ ನಡೆದಾಗ ಇವರು ಕೂಡ ಪ್ರತ್ಯಕ್ಷದರ್ಶಿ ಆಗಿದ್ರು. ಅದಷ್ಟೇ ಅಲ್ಲದೆ ಇವರು ಪ್ರತಿದಿನ ನೋಡ್ತಾ ಇದ್ದಾರೆ ಇಲ್ಲಿ ಏನೇನು ಸಮಸ್ಯೆ ಅಪಘಾತಗಳು ಎಷ್ಟು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ದಯಮಾಡಿ ಇಲ್ಲಿ ಒಂದು ಏರ್ಪೋರ್ಟ್ ಒಳಗಡೆಯಿಂದ ಬರುವಾಗ ಲೆಫ್ಟ್ ಅಥವಾ ರೈಟ್ ರೋಡ್ ಜಂಪ್ ಕೊಡ್ಬೇಕ್ರಿ ನಮಗೆ. ಯಾಕಂದ್ರೆ ಸ್ಪೀಡ್ ಆಟೋನು ಎಲ್ಲಾ ಗಾಡಿಗಳು ಬರ್ತಾ ಇದಾವೆ, ಕಂಟ್ರೋಲ್ ಆಗ್ತಾ ಇಲ್ಲ. ಬರುದು ಕಂಪೌಂಡಿಗೆ ಹೊಡಿದು ಅವ್ರ ಪ್ರಾಣ ಹಾನಿ ಮಾಡ್ಕೊಳ್ಳೋದು ಇದಾಗೈತಿ. ನಾವು ಬರೀ ಇಲ್ಲಿ ನಿಂತ್ಕೊಂಡು ಅವನ್ನ ನೋಡೋದಾಗೈತಿ. ಇಲ್ಲಿ ದಯಮಾಡಿ ರೋಡ್ ಒಳಗೆ ರೋಡ್ ಜಂಪ್ ಕೊಡ್ಬೇಕು. ಏರ್ಪೋರ್ಟ್ದಾಗಿಂದ ಹೊರಗೆ ಬರ್ತಾರಲ್ಲ ಅವ್ರಿಗೂ ರೋಡ್ ಜಂಪ್ ಕೊಡ್ಬೇಕು. ಇಲ್ಲೇ ಲೈಟ್ಗಳು ರಾತ್ರಿ ಹೊತ್ತಿನಲ್ಲಿ ಬಂದ್ರೆ ಲೈಟ್ ಇರಲ್ಲ, ಹಿಂಗಾಗಿ ಅವಾಗ ಆಕ್ಸಿಡೆಂಟ್ ಆಗ್ತಾ ಇದಾವ. ಇಲ್ಲಿ ಜನ ಪ್ರಾಣ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನೀವು ಅವಶ್ಯಕತೆಯಾಗಿ ಮಾಡ್ಬೇಕು ನೋಡ್ರಿ. ಸಂಬಂಧಪಟ್ಟಂತ ಇಲಾಖೆ ನೀವು ಸಂಬಂಧಪಟ್ಟಂತ ಇಲಾಖೆಗಳು ಇದನ್ನ ಅವಶ್ಯಕತೆಯಾಗಿ ಮಾಡ್ಬೇಕು. ಹಾಗಾಗಿ ಜನರ ಪ್ರಾಣ ಉಳಿಸ್ಬೇಕಂತ ತಾವು ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಕೇಳಿದ್ರಲ್ಲ, ಈಗ ಆಟೋ ಚಾಲಕರು ಎಷ್ಟೋ ಜನ ಇವ್ರ ಗಾಡಿಗಳಿಗೆ ಎಷ್ಟೋ ಗುದ್ದಿದ್ದ ಇದೆ, ಹೌದಲ್ವಾ? ಹೌದ್ರಿ, ನಮ್ಮ ಆಟೋಕ್ಕೂ 2 ಸರಿ ಬಡಿಸಿದಾರೆ. ಗೌರ್ಮೆಂಟ್ ಬಸ್ನವರು ಒಮ್ಮೆ ಬಡಿಸ್ಯಾರ, ಈ ಪ್ರೈವೇಟ್ ಗಾಡಿಯವರು ಒಮ್ಮೆ ಬಡಿಸಿದಾರ. ಸೈಡ್ ಹಚ್ಚಿರ್ತೇವಿ, ಸೈಡ್ ಹಚ್ಚಿದ್ರು ಕೂಡ ನಮಗೆ ಬಡಿಸಿ ಹೋಗ್ಯಾರ ಅವ್ರು. ಇಷ್ಟೊಂದು ಇಲ್ಲೊಂದು ಅವ್ಯವಸ್ಥೆ ನಡೆದ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಆಮೇಲೆ PWD ಆಗ್ಲಿ, ಯಾರೇ ಏನು ಸಂಬಂಧ ಇರುತ್ತಲ್ಲ ಅವರು ಸ್ವಲ್ಪ ಜನರ ಜೊತೆ ಏನು ಸಮಸ್ಯೆ ಇದೆಲ್ಲ ಇದನ್ನ ಬಗೆಹರಿಸ್ಬೇಕಂತ ತಮ್ಮ ಕೇಳ್ಕೊಂತೇನೆ. ಕ್ಯಾಮ್ರಾಮ್ಯಾನ್ ಆನಂದ್ ಬೆಳಗಲ್ ಜೊತೆ ಬಸವರಾಜ್ ತೋಟ್ಗೆ.